ನನ್ನ ಮಗ ವಾಮಿಟಿಂಗು ಲೂಸ್ ಮೋಷನ್ ಜಾಸ್ತಿ ಆಗಿ ತುಂಬ ಸುಸ್ತಾಗಿಬಿಟ್ಟಿದ್ದ. ನೆನ್ನೆ ಎಲ್ಲ 2 ದಿನ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಬಟ್ ಏನೂ ಯೂಸ್ ಆಗಿಲ್ಲ. ಸೊ ಇವತ್ತು ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇಲ್ಲಿ ಡ್ರಿಪ್ಸ್ ಹಾಕ್ಸಿದ್ದೀನಿ. ಆ ಇಂಜೆಕ್ಷನ್ ಚುಚ್ಚಿ ಅದನ್ನು ಮಾಡೋಷ್ಟರಲ್ಲಿ ನೋಡೋಕ್ಕಾಗಲ್ಲ. ನಿಜ ಪೇರೆಂಟ್ಸ್ಗೆ ಮಕ್ಳಿಗೆ ಈ ಥರ ಆದರೆ ಅದನ್ನು ನೋಡೋಕ್ಕೆ ಆಗೋದಿಲ್ಲ, ಕರಳು ಕಿತ್ತು ಬರುತ್ತಾಗಿದೆ. ಅದು ಆ ಚುಚ್ಚುವಾಗ ಎಷ್ಟು ಪೇಯ್ನ್ ಆಗುತ್ತೆ, ಅದು ನೆನ್ನೆನೂ ಹಾಗೆ ಆಗಿತ್ತು ಇಂಜೆಕ್ಷನ್ ಎಲ್ಲ ಹಾಕುವಾಗ. ಸೊ ಇವತ್ತು ಹಾಗೆ ಹಾಕಿದ್ದಾರೆ. ಸೊ ಇವತ್ತು ಡ್ರಿಪ್ಸ್ ಎಲ್ಲ ಹಾಕಿ ಏನಾದರೂ ಕಮ್ಮಿ ಆಯಿತು ಅಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ನಾಳೆ ಏನೋ ಎಕ್ಸ್ರೇನೋ ಇಲ್ಲ ಸ್ಕ್ಯಾನಿಂಗು ಮಾಡಬೇಕು. ಏನಾದರೂ ಅಪೆಂಡಿಕ್ಸ್ ಆ ಥರನೇ ಇರ್ತಾವೆ ಇವಾಗ ಕೆಲವು ಮಕ್ಕಳಿಗೆಲ್ಲ. ಅದರಿಂದನೂ ಕೆಲವು ಜನಕ್ಕೆ ಸ್ಟಮಕ್ ಪೇನಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನೋಡೋಣ, ಏನಾದರೂ ಕಮ್ಮಿ ಆದರೆ ಪರವಾಗಿಲ್ಲ. ಸೊ ಅದಕ್ಕೆ ಏನು ಮಾಡೋದಿನ್ನ ಡ್ರಿಪ್ಸೇ ಹಾಕ್ಸ್ಬಿಡೋಣ. 2 ದಿನ 1 ದಿನ ಸರಿ ನೋಡೋಕ್ಕೆ, ತುಂಬ ದಿನ ಹಾಗೆ ಮಕ್ಕಳನ್ನ ಅರಳ್ತಾ ಇರೋದು ನೋಡೋಕ್ಕಾಗಲ್ಲ. ಮನೇಲೂ ಅಷ್ಟು ಇಷ್ಟು ಕಷಾಯಗಳು ಅದು ಇದು ದೃಷ್ಟಿ ಅದೆಲ್ಲ ತೆಗೆದು ಸಾಕಾಗೋಯಿತು. ಬೆಳಗ್ಗೆ ನೆನ್ನೆ ಎಲ್ಲ ಮಾಡಿ ಆದರೂ ಕೂಡ ಕಂಟ್ರೋಲ್ಗೆ ಬರಲಿಲ್ಲ. ಸೊ ಅದಕ್ಕೆ ಫೈನಲಾಗಿ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಅದಕ್ಕೆ ಡಾಕ್ಟ್ರು ಬೇಡ, ತುಂಬ ರಿಸ್ಕ್ ತೊಗೋಬೇಡಿ ಮಕ್ಕಳ ವಿಷಯದಲ್ಲಿ. ಸೊ ಫೈನಲಿ ನಾವು ಡ್ರಿಪ್ಸ್ ಹಾಕ್ಸ್ಬಿಡೋಣ. ನಾಳೆಗೆ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡೋಣ ಒಂದು ಟೈಮು. ಇವಾಗೆಲ್ಲ ಯಾವ ಥರ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ನನಗೆ ಹಾಕ್ಸಿದ್ದೀನಿ. ಅವನ್ನ 2 ದಿನ ಮುಂದೆ ನಿದ್ದೆ ಇಲ್ಲ. ಸೊ ಹಾಗಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಫುಲ್ ಸುಸ್ತಾಗಿಬಿಟ್ಟಿದ್ದ. 2 ದಿನ 3 ದಿನದಿಂದ ಏನೂ ತಿಂದೇ ಇಲ್ಲ. ಇವತ್ತೇ ಸ್ವಲ್ಪ ಜ್ಯೂಸ್ ಕುಡಿತಾ ಇರೋದು. ಬಟ್ ಬೆಳಗ್ಗೆ ಎಲ್ಲ ಸ್ವಲ್ಪ ಕುಡ್ದ, ಬಟ್ ಇಂಟ್ರೆಸ್ಟ್ ಪಟ್ಟು ಕುಡ್ದಿಲ್ಲ. ಒಂದು 2-3 ಸ್ಪೂನಷ್ಟು ಜ್ಯೂಸ್ ಕುಡಿತಾ ಇದ್ದ. ಸೊ ಇವಾಗ ಸ್ವಲ್ಪ 1-2 ಬಾಟಲ್ ಡ್ರಿಪ್ಸ್ ಆಗಿದೆ ನೋಡಿ, ಅದು ಕೂಡ ಸಾಕು ಅಂತೆ. ಅರ್ಧ ಕೂಡ ಹೋಗಿಲ್ಲ, ಸಾಕು. ಪೇಯ್ನ್ ಇದೆಯಮ್ಮ? ಸ್ಟಮಕ್ ಪೇಯ್ನ್ ಇದೆಯಾ? ಜಾಸ್ತಿ ಪೇಯ್ನ್ ಇದೆಯಾ? ಸ್ವಲ್ಪನಾ ಜಾಸ್ತಿನಾ? ಜಾಸ್ತಿ. ನಿದ್ದೆ ಇಲ್ಲ, ಟಯರ್ಡು. ಇನ್ನು ಸ್ವಲ್ಪ ಕುಡಿದ್ಬಿಡು. ಎಲ್ಲ ಹಾಕಿದ್ರು ಕೂಡ ತುಂಬಾ ಇಂಜೆಕ್ಷನ್ಗಳು ಹಾಕಿದ್ದಾರೆ. ಬಟ್ ಆದರೂ ಕೂಡ ಏನಾಗ್ತಿದೆ ಅಂದರೆ ಅವ್ನಿಗೆ ಪೇಯ್ನ್ ಕಮ್ಮಿ ಆಗ್ತಿಲ್ಲ. ಹೊಟ್ಟೆ ನೋವು ಒದ್ದಾಡ್ತಾನೆ ಇದ್ದಾನೆ, ಅಳ್ತಾ ಇದ್ದಾನೆ, ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಇದು ಮಾಡ್ತಾಯಿದ್ದಾನೆ. ಸೊ ಮೆಡಿಸನ್ ಕೂಡ ಕೊಟ್ಟಿದ್ದಾರೆ, ಮೆಡಿಸನ್ ಸ್ಲಿಪ್ಪೆಲ್ಲ ಕೊಟ್ಟಿದ್ದಾರೆ. ಇವತ್ತು ನೈಟಿಗೆ ಇದನ್ನು ಹಾಕಿ ಇದನ್ನು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಡಿಸ್ಬೇಕು, ಏನು ಮಾಡೋದಿನ್ನ, ಮಾಡಿಸ್ಲೇಬೇಕಲ್ವ, ಮಕ್ಕಳಲ್ವ. ಸೊ ಇವೆಲ್ಲ ನೋಡ್ತಿದ್ರೆ ತುಂಬ ಬೇಜಾರಾಗುತ್ತೆ. ಸುಮ್ಮನೆ ಒಂದು ವಾಮಿಟು ಒಂದು ಲೂಸ್ ಮೋಷನ್ ಅಂತ ಬಂದಿದ್ದು. ಸೊ ಇವಾಗ ವಾಮಿಟು ಏನೋ ಸ್ಟಾಪ್ ಆಗಿದೆ ಸದ್ಯಕ್ಕೆ. ಬಟ್ ಅದರಲ್ಲಿ ಹೊಟ್ಟೆ ನೋವು ಜಾಸ್ತಿ ಇದೆ. ವಾಮಿಟ್ ಮಾಡ್ತಾನೋ ಇಲ್ಲ ಅಂದರೆ ಇನ್ನೊಂದು ಸರಿ ಗೊತ್ತಿಲ್ಲ. ಇವಾಗ ಒಂದು ಜ್ಯೂಸ್ ಕೊಟ್ಟು ನೋಡಿದ್ದೀವಿ, ನೋಡೋಣ ಮಾಡ್ತಾನ ಅಂತ. ಅದು ಕುಡ್ದಿಲ್ಲ ಸರಿಯಾಗಿ. ನೋಡೋಣ, ಬೇಗ ಹುಷಾರಾದರೆ ಸಾಕಪ್ಪ ಅನಿಸ್ಬಿಡತ್ತೆ. ಮಕ್ಕಳು ರಾತ್ರಿ ಹಗಲು ಎಷ್ಟು ಕಷ್ಟಪಡ್ತಾರೆ ಅಂದರೆ ಇವರು. ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ. ಸೊ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. ಸೊ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ಫಸ್ಟ್ ಫ್ಲೋರ್ಗೆ ಇಷ್ಟೊತ್ತು ಎತ್ಕೊಂಡು ಸಾಕಾಗೋಯ್ತು ನನಗೆ, ನನ್ನ ಮಗನ್ನ. ಇವಾಗ ಅವರ ಅಪ್ಪ ಎತ್ಕೊಂಡು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಮಾಡಿಸಾಯಿತು. ಅರ್ಜೆಂಟಾಗಿ ಬಂದು ಮಾಡಿಸಿದ್ರೆ ಹೇಗೆ ನಿಂತಿದ್ದಾನೆ ನೋಡಿ. ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸ್ಟಮಕಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಡಾಕ್ಟರ್ ಹೇಳಬೇಕು. ಅವನಿಗೆ ಒಂದು ಸೈಡು ಕಿಡ್ನಿ ಬೇರೆ ಆಪ್ರೇಷನ್ ಆಗಿದೆ. ಸೊ ಹಾಗಾಗಿ ಏನೇ ಆಗಿದೆ ಅಂತ ನಮಗೆ ಭಯ ಜಾಸ್ತಿ. ಅಲ್ಲಿ ಹೋದ್ಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನೋಡೋಣ. ನೋಡಿ, ಇದು ಸ್ಕ್ಯಾನಿಂಗು. ಈಗ ಅಲ್ಲೇ ಡಾಕ್ಟ್ರ್ ನಾವು ಮೀಟ್ ಆಗಬೇಕು. ಮಕ್ಕಳಿಗೆ ಏನು ಮಾತಾಡೋಕ್ಕಾಗಲ್ಲ ರೀ, ಆಮೇಲೆ ಮಾತಾಡ್ತೀನಿ. ಸೊ ನಾವು ಇಷ್ಟೊತ್ತಲ್ಲಿ ಅರ್ಧರಾತ್ರಿ ಅಂದರೆ 8-9 ಗಂಟೆ, 9 ಆಗಿದೆ ಆಲ್ರೆಡಿ ಟೈಮು. 9-9:30 ಆಗೋಯ್ತು ನೋಡಿ. ಇಷ್ಟೊತ್ತಲ್ಲಿ ಬಂದಿದ್ದೀವಿ ಸ್ಕ್ಯಾನಿಂಗಿಗೆ ನೈಟಲ್ಲಿ. ಯಾಕೆ ಅಂದರೆ ಮಕ್ಕಳಿಗೆ ಏನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲಲ್ಲ. ಸೊ ಹಾಗಾಗಿ ನೈಟೆಲ್ಲ ಮತ್ತೆ ಹೊಟ್ಟೆ ನೋವು ಅಂತ ತುಂಬ ಅಳ್ತಾನೆ ಇದ್ದಾನೆ ಮೊನ್ನೆಯಿಂದ. ಸೊ ಮತ್ತೆ ಇನ್ನೂ ಜಾಸ್ತಿ ಆದರೆ ಸರಿ ಹೋಗಲ್ಲ ಅಂತ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂತ ಬಂದಿದ್ವಿ. ಈಗ ಡಾಕ್ಟ್ರನ್ನ ಹೋಗಿ ಮೀಟ್
ಫ್ರೆಂಡ್ಸ್, ಮಕ್ಕಳಿಗೆ ಔಟ್ಸೈಡ್ ಜಂಕ್ ಫುಡ್ ಕೊಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನನ್ನ ಮಗನಿಗೆ ಈ ಥರ ಆಗಿದೆ ಅಂತ. ಸೊ ಡಾಕ್ಟ್ರು 2-3 ದಿನ ನಾವು 2-3 ಹಾಸ್ಪಿಟಲ್ಗೆ ಹೋಗಿದ್ದರೂ ಕೂಡ ಅದೇನೂ ಕಮ್ಮಿ ಆಗಿರಲಿಲ್ಲ. ಲೂಸ್ ಮೋಷನ್ ಆಗಿರಲಿ, ವಾಮಿಟ್ ಆಗಿರಲಿ, ಏನೂ ಕಮ್ಮಿ ಆಗಿರಲಿಲ್ಲ. ಸೊ ಆಮೇಲೆ ತುಂಬ ಸುಸ್ತಾಗಿಬಿಟ್ಟಿದ್ದಾನೆ. 2 ದಿನ ನಿದ್ದೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ಸೊ ಆ ಥರ ಆಗಿಬಿಟ್ಟಿತ್ತು. ಸೊ ಆಮೇಲೆ ಮತ್ತೆ ಅವರು ಇಲ್ಲ, ನೀವು ರಿಸ್ಕ್ ತೊಗೋಬಿಡಿ, ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಇಷ್ಟು ಮಾಡಿದ್ರೂ ಅವ್ನು ಕಮ್ಮಿ ಆಗಿಲ್ಲ ಅಂದರೆ ಏನಾರು ಪ್ರಾಬ್ಲಮ್ ಇರುತ್ತೆ ಅಂತಂದರು. ಸೊ ನಾವು ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಗೊತ್ತಾಯಿತು ಅದು ಇನ್ಫೆಕ್ಷನಿಂದ ಕರಳೆಲ್ಲ ಊದ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವ್ನಿಗೆ ಅಷ್ಟು ಪೇಯ್ನ್ ಇದೆ ಅಂತ. ನೋಡಿ, ಎಲ್ಲ ಸ್ಕ್ಯಾನಿಂಗ್ ನಿನ್ನೆ ನೈಟು 9 ಗಂಟೆಯಲ್ಲೆಲ್ಲ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಮಕ್ಕಳಲ್ಲಿ ಅಷ್ಟೊಂದು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಏನೋ ಸಣ್ಣ ಪುಟ್ಟ ವಾಮಿಟು, ಲೂಸ್ ಮೋಷನ್ ಅಂದ್ಕೊತೀವಿ ಅಷ್ಟೇ, ಬಟ್ ತುಂಬ ಅದರಿಂದನೇ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೆನ್ನೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ಮೇಲೆ ಗೊತ್ತಾಯಿತು ಅದು ಇನ್ಫೆಕ್ಷನಿಂದ ಕರಳೆಲ್ಲ ಊತ ಬಂದುಬಿಟ್ಟಿದೆ ಅಂತ. ಸೊ ಇನ್ನು 3 ಡೇಸ್ ನಾವು ಏನೋ ಡ್ರಿಪ್ಸ್ ಎಲ್ಲ ಹಾಕಿಸ್ಬೇಕು. ಇನ್ನು 3 ಡೇಸು ಅಂದರೆ ಇವಾಗ ನೆನ್ನೆ ಒಂದಿನ ಹಾಕ್ಸಿದ್ವಿ, ಇನ್ನು ಇವತ್ತು ನಾಳೆ 2 ದಿನವೂ ನಾವು ಡ್ರಿಪ್ಸನ್ನು ಹಾಕಿ ಅದರಲ್ಲಿ ಮೆಡಿಸಿನ್ ಎಲ್ಲ ಅವರು ಇಂಜೆಕ್ಷನ್ ಮೂಲಕ ಕಳಿಸ್ತಾರಂತೆ. ಸೊ ಅದು ಪೇಯ್ನು, ಊತ ಎಲ್ಲ ಕಮ್ಮಿ ಆಗೋ ಥರ. ಸೊ ಹಾಗಾಗಿ ನಾವು ಇವಾಗ ಮತ್ತೆ ಹೋಗಬೇಕು. ಸೊ ಈ ಥರ ತಪ್ಪು ಯಾರೂ ಮಾಡಬೇಡಿ. ಆ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದು, ಇಲ್ಲಾಂದರೆ ಅದು ಕೂಡ ಮಾಡ್ತಿರ್ಲಿಲ್ಲ. ಮಕ್ಕಳ ವಿಷಯದಲ್ಲಿ ನಾವು ಈಗ ಎಷ್ಟೇ ಕೇರ್ ತೊಗೊಂಡ್ರೂ ಕೂಡ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀವಿ ನಾವು. ಈಗ ಔಟ್ಸೈಡ್ ಎಲ್ಲ ಜರ್ನಿಯಲ್ಲಿ ಹೋದಾಗ ಊಟ ತಿಂಡಿ ಮಾಡಿದ್ರು ಕೂಡ ಮಕ್ಕಳು ಅಷ್ಟೊಂದು ಮಾಡಲ್ಲ. ಸೊ ಏನೋ ಒಂದು ತಿನ್ಕೊಳ್ಳಿ ಬಿಡು ಅಂತ ರಿಲೇಟಿವ್ ಅವರು ಇವರೆಲ್ಲ ಇರ್ತಾರಲ್ಲ, ಸೊ ಏನಾದ್ರು ಒಂದು ಕೊಡಿಸ್ಬಿಡ್ತಾರೆ. ಜಂಕ್ ಫುಡ್ಡು, ಚಕ್ಲಿ, ನಿಪ್ಪಟ್ಟು, ಅದು ಇದು ಅಂತ ಹೇಳಿ. ಸೊ ಮಕ್ಕಳೆಲ್ಲ ಅದನ್ನು ತಿಂತಾರೆ. ಬಟ್ ಎಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಮಾರ್ತಾರೆ ನೋಡಿ, ಅಂಗಡಿಗಳಲ್ಲಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ಅದು ಸೇಲ್ ಆಗೋಲ್ಲ ತುಂಬ. ಅದೇನಾಗ್ಬಿಡುತ್ತೆ, ತುಂಬ ಸ್ಟಾಕ್ ಆಗಿಬಿಡುತ್ತೆ. ಅದರಿಂದ ಮಕ್ಕಳಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತವೆ. ಸೊ ನಾವೆಲ್ಲರೂ ತೊಗೋಬೇಕು, ಮಕ್ಳಿಗೆ ಕೊಡಬೇಕು ಅಂದರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, ಒಳ್ಳೆ ತಿಂಡಿಗಳನ್ನ. ಬಟ್ ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಕೇರ್ಫುಲ್ಲಾಗಿರ್ತಾರೆ. ಇಲ್ಲಾಂದರೆ ನೋಡಿ ಈ ಥರ ಆಗುತ್ತೆ. ತುಂಬ ಕಷ್ಟಪಟ್ಬಿಟ್ವಿ. 3-4 ದಿನ ನಿದ್ದೆ ಇಲ್ಲ, ಡೇ ಆ್ಯಂಡ್ ನೈಟು. ಅಷ್ಟು ವಾಮಿಟು, ಲೂಸ್ ಮೋಷನ್ನು ಅವನಿಗೆ. ಅದು ತಿರುಗಿಸಿ ಊಟ ಅಂತೂ ಒಂದು ಡ್ರಾಪ್ ಏನೂ ಹೋಗಿಲ್ಲ. ಏನು ತಿಂದರೂ ಹಾಗೆ ವಾಮಿಟು. ಸೊ ಹಾಗಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಸ್ಕೊಂಡ್ವಿ. ಸೊ ಅದರಲ್ಲೂ ವೀಡಿಯೋ ಮಾಡಬಾರ್ದು ಅಂದ್ಕೊಂಡು ಇದೆಲ್ಲ ಏನು ಮಾಡೋದು ಅನ್ನಿಸ್ತು. ಆದರೆ ಮಕ್ಕಳಿಗೆ ಎಲ್ಲರೂ ಈ ಥರ ಸ್ವಲ್ಪ ಹುಷಾರಾಗಿರಿ. ಇವಾಗ ಮೊದಲೇ ಎಲ್ಲ ಥರ ಏನೇನೋ ಬರ್ತಾಯಿದೆ ಮಕ್ಕಳಿಗೆ ಪ್ರಾಬ್ಲಮ್ಸ್ಗಳು. ಸೊ ಹಾಗಾಗಿ ಸ್ವಲ್ಪ ನಾವು ಈ ಥರ ಜಾಗ್ರತೆ ವಹಿಸಿದರೆ ಮಕ್ಳಿಗೆ ಹೆಲ್ತ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ನೆಗ್ಲೆಕ್ಟ್ ತೊಗೊಂಡ್ರು ಮಕ್ಳಿಗೆ ಏನೇನೋ ಪ್ರಾಬ್ಲಮ್ಗಳು ಬಂದುಬಿಡುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ, ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹಾಗೆ ಕೇರ್ಫುಲ್ಲಾಗಿ ಒಳ್ಳೆ ಆಹಾರ, ಹೆಲ್ತಿ ಫುಡ್ಗಳನ್ನ ಕೊಡಿ. ನಾವು ಆ ಥರ ಜಂಕ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಿಡಿ. ಆವಾಗ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏನಂದರೆ ಒಳ್ಳೆ ರಿಸಲ್ಟ್ ಅನ್ನೋದು ಇರುತ್ತೆ. ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ತುಂಬ ಅನಾಹುತಗಳು ಆಗುತ್ತೆ. ಈ ಥರ ಯಾರೂ ಮಾಡ್ಕೋಬೇಡಿ. ಅದನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿದ್ದು. ಇಲ್ಲಾಂದರೆ ನನಗೆ ಅಷ್ಟು ವೀಡಿಯೋ ಮಾಡೋ ಅಷ್ಟು ಇದಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ, 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ. ಥ್ಯಾಂಕ್ ಯು.